ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಿತ್ತಾ ಅನ್ಕೊಂಡಿದ್ದೀನಿ. ಹೇಳು ಕುತ್ಕೋ. ನೀನು ಒಬ್ಬಂಗೆ ಇಷ್ಟ ಆಗಿಲ್ಲ ಅಷ್ಟೇ. ಅಷ್ಟೇ ಚುಟುಕು ನಿದ್ದೆ ಗೆದ್ದೆ. ಹೆಂಗೆ ಕ್ಲಾಸ್ ಮೇಟ್ಗಳು ಪಾಪ ಹಿಡ್ಕೊ ಓಡಾಡ್ತಾರೆ. ಓಡಾಡ್ತಾರಲ್ಲ ಗೈಸ್, ನಾನು ಈ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. 29 ವರ್ಷ ಆದ್ಮೇಲೆ ಮಗಳು ನೆನಪೇ ಇಲ್ಲ ನಾನು ಇವ್ರಿಗೆ. ಗಂಡ ಹೆಂಡತಿ ಜೊತೆಗೆ ಸೇರಿದ್ರೆ ಹಿಂಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಪ್ಪ ನಗ್ತವ್ರೆ ಗೈಸ್. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತಂದರೆ ಮಾಡಿದ್ದೀನಿ, ವ್ಲಾಗ್ ಮಾಡ್ತೀನಿ ಅಂದರೆ ನಗ್ತವ್ರೆ. ಇವತ್ತು ಸ್ಪೆಷಲ್ ಡೇ ಇಲ್ಲ, ನಾಳೆ ಒಂದು ಸ್ಪೆಷಲ್ ಡೇ ಇದೆ. ಅದಕ್ಕೆ ಶಾಪಿಂಗಿಗೆ ಅಂತ ನಮ್ಮಪ್ಪ ಕರ್ಕೊಂಡು ಹೋಯ್ತವ್ರೆ ಸಿಟಿಗೆ. ನಮ್ಮಮ್ಮ ನೋಡಿ ಎಲ್ಲೋದ್ರೂ ಈ ಥರ ಹಿಂಗೆ ಟಿಪ್ ಟಾಪಾಗಿ ರೆಡಿ ಆಯ್ತಾರೆ. ನಮ್ಮಪ್ಪನೂ ಹಿಂಗೆ ತಿರ್ಗಪ್ಪ ಅಪ್ಪ ತಿರ್ಗಪ್ಪ. ಇಷ್ಟೇ. ಈಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಹೋಗ್ತೀವಿ. ನಮ್ಮ ಅಣ್ಣಂಗೆ ಬಾಯ್ ಮಾಡ್ಬೇಕು ನಾವು. ವಿಕಿಣ ಬಾಯ್. ಹತ್ತಮ್ಮ. ಮಮ್ಮಿ ಬೇಡವಾ ಡ್ಯಾಡಿ? ನೋಡಿ ಹೆಂಡ್ತಿನೇ ಬಿಟ್ಬಿಟ್ಟು ಹೋಯ್ತವ್ರೆ ನಮ್ಮಪ್ಪ. ನಾಳೆ ಬೇರೆ ಆ್ಯನಿವರ್ಸರಿ ಐತೆ ನಮ್ಮ ಈ ದಂಪತಿಗಳದು. ನೀವು ಈಗಲೇ ಹೆಂಡ್ತಿನ ಬಿಟ್ಬಿಟ್ಟಿದ್ರೆ ಡ್ಯಾಡಿ ನಾಳೆ ಆಮೇಲೆ ಕಷ್ಟ. ಹಾಂ, ಗೊತ್ತಾಗ್ಲಿಲ್ವಾ ಡ್ಯಾಡಿ ಮಮ್ಮಿ ಕುತ್ಕೊಂಡಿರೋದು? ಅಪ್ಪ ನೋಡಲಿ ಕಣ್ಣತ್ರ ಎಷ್ಟು ಬ್ಲ್ಯಾಕ್ ಆಗೈತೆ ನಿಮಗೆ. ನೋಡು ಡ್ಯಾಡಿ ಫೇಸ್ ಕಣ್ಣು ನೋಡು ಎಷ್ಟು ಬ್ಲ್ಯಾಕ್ ಆಗೈತೆ. ಫೇಶಿಯಲ್ ಮಾಡಿಸ್ಕೊಡ್ತೀನಿ ಬಪ್ಪ ನಿಂಗೆ. ಹೋಗ್ತಾ ಇದ್ದೀವಿ ನಾವು ಈಗ. ಮನೆ ಬಿಟ್ಟು ಸಿಟಿಗೆ ಹೋಗ್ಬೇಕು. ಸಿಟಿಲೇ ಇರೋದು ನಾವುವೇ, ಆದರೂ ಕರೆಯೋದು ಸಿಟಿ ಅಂತಲೇ. ನಾವು CBS ಹತ್ರ ಅಥವಾ ಮಾರ್ಕೆಟ್ ಹತ್ರ ಹೋದರೆ ಹೋಗ್ಬಿಟ್ಟು ಸಿಗ್ತೇವೆ. ಟಾಟಾ. ಹೌದು, ಈಗ ಗಾಡಿಗಳು ಸಂಖ್ಯೆಗಳು ಜಾಸ್ತಿ ಆಗಿದೆ. ಹಸು ನೋಡಪ್ಪ, ಹಸುನ ಏನದು ಹಸುನೇ ನೋಡು. ಹಿಂಗೆ ಎದುರಿಸೋದ ನಾವು ನಮ್ಮ ಅಪ್ಪಂಗೆ ಪಾಪಚ್ಚೆ ಹಾಕೊಂಡು ಹೊಲಿಸ್ಕೊಬಿಡಮ್ಮ. ಅಗ್ರಹಾರದ 101 ಗಣಪತಿ. ಎಲ್ಲರೂ ಗಣಪತಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಲ್ಲಪ್ಪ. ಇನ್ನು ಗಾಡಿ ಪಾರ್ಕಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನೋಡಿ ದಂಪತಿಗಳು ಹೆಂಗೆ ಬತ್ತವ್ರೆ ಅಂತಂದರೆ ಎಲ್ಲೋದ್ರೂ ಬಿಡಲ್ಲ ಈ ದಂಪತಿಗಳು. ಈಗ ಹೊಸ್ದಾಗಿ ಮದುವೆ ಆಗಿರೋ ಥರ ಬರೋದು ಹಿಂಗೆ ನೋಡಿ. ನನ್ನೇ ಮರೆತುಬಿಟ್ಟು ಹೋಗೋದು. ಇಲ್ಲಿ ನಾನು ಹೋಯ್ತಾನೇ ಇಲ್ಲ. ಬೇಡ ನಾನು ಬರೋದು. ನಾನಾಗಿದ್ದು ನಾನೇ ನೆನ್ಪುಸಿ ಇವ್ರಿಗೆ ನಾನು ಮರ್ತೋಗ್ಬಿಡ್ತಿದ್ದೀರಾ ಅಂತ ಕರ್ದಾಗ ತಿರ್ಗೋರೆ. ಅಲ್ಲಿವರೆಗೂ ಮಗಳು ನೆನಪೇ ಇಲ್ಲ ನಾನು ಇವ್ರಿಗೆ. ಗಂಡ ಹೆಂಡತಿ ಜೊತೆಗೆ ಸೇರಿದ್ರೆ ಹಿಂಗೆ ಗೊತ್ತು ಬಿಡಿ. ಅಯ್ಯೋ ಬಿಡಿ. ಎಷ್ಟು ವರ್ಷ ಆಯಿತು ಮದುವೆಗೆ ಹೇಳೋ? 29? ಹಾಂ, 29 ವರ್ಷ ಆಗೈತೆ ಅಂದರೂ ನೋಡಿ ಹಿಂಗಾಡೋದು. ಈಗಷ್ಟೇ ಹಿಂಗೆ ನನ್ನ ಕರ್ಕೊಂಡು ನಮ್ಮ ಅಪ್ಪನ ಹಿಂಗೆ ಮುಂದೆ ಬಿಟ್ಬಿಟ್ಟು ಹೋಯ್ತಾರೆ. ಇವರು ನಮ್ಮಪ್ಪ, ಸಾರಿ ಅವರಲ್ಲ, ಇವರು ನಮ್ಮಪ್ಪ ಹಿಂಗೆ ಹೋಯ್ತಾ ಇರೋದು. ನಾನು ಬಂದಿಲ್ಲ ಅಂತಂದಿದ್ರೆ ಇವ್ರದ್ದೇ ಆಗಿರೋದು. ಸುಮ್ಮನೆ ನನ್ನ ಕರ್ಕೊಬರೋದು ಇವರು ಅಷ್ಟೇ, ಬನ್ನಿ ಜೊತೆಗೆ ಅಂತ. ಆದರೆ ಪ್ರಯೋಜನ ಇಲ್ಲ. ಅರಸು ರೋಡ್ಗೆ ಬಂದಿದ್ದೀವಿ. ಬಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಈ ಥರ ನಟರಾಜ ಸರ್ವಿಸ್ ಮಾಡೋದು. ಯಾಕಂದರೆ ತಿಂದಿದ್ದು ಅರಗಬೇಕಲ್ಲ. ಈಗ ತಾನೇ ತಿಂದವ್ರೆ, ಅರಗಿಸೋದ ಅಂತ. ನೋಡಿ ನಮ್ಮ ಅರಸು ರೋಡು. ನೆನ್ನೆ ಈ ಟೈಮಲ್ಲ, ಒಂದು ನೈಟ್ ಟೈಮಲ್ಲಿ ಬಂದಿದ್ದಿದ್ರೆ RCB ಅಂತ ಬಂದಿರೋದೆಲ್ಲರೂ. ಫೈನಲಿ ಈ ಸಲ ಕಪ್ ನಮ್ದಾಗಿದೆ. ತುಂಬ ಖುಷಿ ಆಯಿತು ಅಲ್ವಮ್ಮ? ನಿಂಗೆ ಖುಷಿ ಆಯ್ತಮ್ಮ? ಮಲ್ಕೊಬಿಟ್ಟಿದ್ರು ಮ್ಯಾಚ್ ನೋಡಿ ಅಂತಂದರೆ ನಾನು ಒಬ್ಬಳೇ ಕುತ್ಕೊಂಡು ನೋಡಿದ್ದೀನಿ. ನಮ್ಮಪ್ಪ ನಮ್ಮಪ್ಪನ ಮುಂದೆ ಚಿಕ್ಕ ಗಡಿಯಾರ, ಇದೇ ಚಿಕ್ಕ ಗಡಿಯಾರ ಅಲ್ವಮ್ಮ? ಟೈಮ್ ನೋಡ್ಕೊಳ್ಳಿ ಎಷ್ಟಾಗಿರಬಹುದು ಅಂತ. ನಾನಂತೂ ಟೈಮ್ ನೋಡಿಲ್ಲ. 4:10 ಆಗೋಯ್ತಾ? ಹೂ ಬೇಕಾ? ಹೂ ಇದು ಬೀದಿ ಬದಿ ವ್ಯಾಪಾರಿಗಳು ನುಗ್ಗೆ ಸೊಪ್ಪೆಲ್ಲ ಮಾರ್ತವ್ರೆ. ನಾವು ಚಿಕ್ಕವರಿದ್ದಾಗೆಲ್ಲ ಮರದಲ್ಲಿ
ಕಿತ್ಕೊತಾ ಇದ್ವಿ ಫ್ರೀಯಾಗಿ, ಈಗ ಅದನ್ನು ದುಡ್ಡು ಕೊಟ್ಬಿಟ್ಟು ತಗೋಬೇಕು. ದಿಸ್ ಈಸ್ ಬ್ಯಾಕ್ ಸೈಡ್ ಆಫ್ ಗರುಡ ಮಾಲ್ ಪಾರ್ಕಿಂಗ್. ನಾವು ಹಿಂಗೆ ಅಲ್ದಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಹೋಯ್ತೀವೋ ನಮಗಂತೂ ಗೊತ್ತಿಲ್ಲ. ಅಮ್ಮ ಏನಕ್ಕೆ ಹೋಯ್ತಿರೋದು ನಾವು? ಸುಮ್ಮನೆ ಸಿಟಿ ಸುತ್ತಾಡಕ್ಕೆ. ಸಿಟಿ ಪಕ್ಷಿಗಳು ಆಡ್ತೈತೆ, ಪಕ್ಷಿಗಳು. ವೆದರ್ ಮಾತ್ರ ಸಾಕಾಗೈತೆ ಅಲ್ವಾ? ನೋಡಿಲ್ಲ, ಮಸ್ತ್ ಆಗೈತೆ. ಬಂದ್ರೆ ಇಲ್ಲೇ ಏನಂತಂದ್ರೆ ನಮ್ಮ ಮೈಸೂರು ವೆದರು ಮಾತ್ರ ಬೆಂಗಳೂರು ವೆದರ್ ಥರ ಆಗೋಗೈತೆ. ಒಂದೊಂದ್ಸಲ ಮಳೆ ಬರುತ್ತೆ, ಒಂದೊಂದ್ಸಲ ಬಿಸಿಲು, ಒಂದೊಂದ್ಸಲ ಚಳಿ, ಈ ಥರ. ನೀ ಇದೆಯಲ್ಲಮ್ಮ ನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೈಡಿಗೆ ಬಾ, ಆ ಕಡೆ ಹೋಗು, ಈ ಕಡೆ ಬಾ ಅಂತ ಹೇಳ್ಕೊಂಡಿರು. ಹಂಗಾಗಿ ಯಾವ ಟೈಮಲ್ಲಿ ಏನು ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಮ್ಮ? ಹೌದು. ನಮ್ಮ ಮಮ್ಮಿ ಅಂತೂ ಅದಕ್ಕೆ ಸ್ವಲ್ಪ ಒಂಚೂರು 1-2 ಇಂಚ್ ಸಣ್ಣ ಆಗ್ಬಿಟ್ಟವ್ರೆ ಅಲ್ವಮ್ಮ? ಚಾನ್ಸ್ ಇಲ್ಲ. ಪ್ರಿಡಿಕ್ಟ್ ಮಾಡಿ ಮಾಡಿ ವೆದರ್ನ ಸಣ್ಣ ಆಗ್ಬಿಟ್ಟವ್ರೆ ಪಾಪಾಚೆ. ಏನು ಸಣ್ಣನಾಗಿಲ್ಲ ನೋಡಿ, ಇದ್ದಂಗೆ ಅವ್ರೆ. ಈ ಥರ ಅವಮಾನಗಳು, ಈ ಥರ ಅವಮಾನಗಳು ಅವಾಗ ಹಿಂಗೆ ಅಂಗಡಿ ಕ್ಲೋಸ್ ಆಗೈತಲ್ರಿ. ನೈಸ್ 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 ನೈಸ್. ಮತ್ತೆ ಎಷ್ಟೊತ್ತಿಗೆ ಓಪನ್ ಅದು? ಕಾಲ್ ಮಾಡು, ಅಲ್ಲಿ ನಂಬರ್ ಕೊಟ್ಟಿರ್ತಾರೆ, ನಂಬರ್ ಕೊಟ್ಟಿದ್ರೆ ಕಾಲ್ ಮಾಡ್ತೀವಿ. ಇಲ್ಲ ಅಂದ್ರೆ ಗೋಲ್ಡ್ ಪರ್ಚೇಸ್ ಮಾಡೋದ ಅಂತ ಬಂದ್ವಿ. ಗೋಲ್ಡ್ ಪರ್ಚೇಸ್ ಅಲ್ಲ, ಇದಕ್ಕೆ ಹೋಗ್ಬಿಡೋಣ ನಡ್ರಿ ಅಶೋಕ ರೋಡ್ಗೆ. ಸಮ್ ಆಲ್ಟ್ರೇಷನ್ ಇತ್ತು ಗೋಲ್ಡ್ದು, ಆ ಆಲ್ಟ್ರೇಷನ್ ಬಂದಿದೀವಿ. ನೋಡಿದ್ರೆ ನೋಡಿ ಎಲ್ಲಿ ಟೈಮಿಂಗ್ಸ್ ಹಾಕವ್ರೆ. ನಮ್ಮ ತ್ರಿವೇಣಿ ಆಭರಣ ಸಂಗಮದವರು ಕ್ಲೋಸ್ ಮಾಡಿ 4:45 ಓಪನ್. ಅಷ್ಟೊಂದು ಸ್ಯಾರಿ ನೋಡ್ಕೊ ಬರೋಣ ಬಾ. ಹಾ, ಗುಡ್ 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 ಮಮ್ಮಿ. ಡ್ಯಾಡಿ 4:30ಗೆ ಓಪನ್. ಅಷ್ಟೊಂದು ಸ್ಯಾರಿ ಹೋಗೋದಬ್ಬಮ್ಮ ಆ ಕಡೆ. ಸ್ಯಾರಿ ಈ ಕಡೆ ಇರ್ತಾನೆ. ಅದೇ ಡ್ಯಾಡಿ ಮಾತ್ರ ಆ ಕಡೆ ಕರ್ಕೊಂಡು ಹೋಯ್ತಿದ್ದೆ ರೀ. ಆ ಕಡೆ ಎಲ್ಲಿಗೆ? ಡ್ಯಾಡಿ ಸೀರೆಗೆ ಆ ಕಡೆ ಹೋಗ್ಬೇಕು ತಾನೆ. ಗೊತ್ತಿಲ್ಲ ನಮ್ಗೆ ರೂಟು ಇಲ್ಲೆಲ್ಲ. ಅಲ್ಲೇ ಹೋಯ್ತೀರ? ದೊಡ್ಡದು ಇದಕ್ಕೆ ತಾನೆ. ಅಲ್ಲಲ್ಲ, ಇವಾಗ ಅಲ್ಲೆಲ್ಲ ತಗೊಳಲ್ಲ. ಅರಮನೆ ಅಂತ ಸಾಂಗ್ ಬರ್ತೈತೆ. 4:15 ಅಂತಂದವ್ರೆ. 5 ಗಂಟೆ ಆಗುತ್ತೆ. ಆಭರಣ, ತ್ರಿವೇಣಿ ಆಭರಣ ನೋಡಿರ್ತೀರ ನೀವು ನಮ್ಮ ಅಪ್ಪನ ಬರ್ಡೇ ವ್ಲಾಗಲ್ಲಿ. ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಅಪ್ಪ ಬಂದ್ಮೇಲೆ ಬರಲೇಬೇಕು, ಇಲ್ಲಾಂದ್ರೆ ಕಷ್ಟ. ನಾವು ಅವತ್ತು ನಿಮ್ದು ಇದು ಸಿಲ್ಕ್ ಸೀರೆ ನೋಡಿದ್ವಲ್ಲ. ಹಾಂ ಹಾಂ, ಟಿಶ್ಯೂ ಪೇಪರ್ ಸೀರೆ. ಯಾವ ಅಂಗಡಿ ಅದು? ಮುಂದೆ ಇದೆಲ್ಲ ಇಲ್ಲೇ ನೋಡಿದ್ವಲ್ವಾ? ಅಲ್ಲೇ ನೋಡ್ಬೇಕಿತ್ತು. ನಡಿ ನಡಿ ನಡಿ. ಇಲ್ಲಿ ಎಲ್ಲ ಟೈಮಲ್ಲೂ ಆ ಕಡೆ ಹೋಗೋಕ್ಕಾಗಲ್ಲ. ಎಲ್ಲ ಟೈಮಲ್ಲೂ ನಮ್ಮ ಮೈಸೂರು ಸಿಟಿ ಅಂತಂದರೆ ಈ ಮಾರ್ಕೆಟ್ ಸರೌಂಡಿಂಗ್, ಶಾಪಿಂಗ್ ಸರೌಂಡಿಂಗ್ ಎಲ್ಲ ಹಿಂಗೆ ರಶ್ಶು ತುಂಬಿರುತ್ತೆ. ಏನು ಅಷ್ಟೊಂದು ಶಾಪಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಆರಾಧನೆಗೆ ಹೋಗ್ತಿದ್ದೀವಿ, ನೋಡೋದು ಆ ಕಲೆಕ್ಷನ್ ಹೆಂಗೈತೆ ಅಂತ. ಸಣ್ಣ ಲಿಫ್ಟಲ್ಲಿ 3 ಜನ ಹೋಗೋದಾದರೆ ಸರಿ, ಒಂದು 5 ಜನ ತುಂಬಿದ್ರೆ ನಿಜ ಉಸಿರಾಡೋಕ್ಕೆ ಜಾಗ ಇರೋಲ್ಲ ಅಲ್ಲಮ್ಮ? ಹೌದು. ಎಷ್ಟು ಪುಟಾಣಿ ಐತೆ ಲಿಫ್ಟು, ಏನೋ ಮಾಡೋಕ್ಕಾಗಲ್ಲ. ಇದೇನಮ್ಮ ಇಷ್ಟು ಜನ ಅವರೇ, ಇಷ್ಟು ಜನ ವೇಟಿಂಗ್ ಲಿಸ್ಟ್. ಈ ಕಡೆ ಬಾ. ಜನಗಳನ್ನ ನೋಡ್ಬಿಟ್ಟು ತಕ್ಷಣ ದಂಗಾದಂಗಿತ್ತು. ಇಲ್ಲಿ ಕಮ್ಮಿ ಅವ್ರೆ ಬಪ್ಪ ಹೋಗೋದ. ಸ್ಯಾರಿ ಕಲೆಕ್ಷನ್ಸ್. ನಮ್ಮಮ್ಮ ನನ್ನೇ ನೋಡು ಅಂತ ಬಿಟ್ಟವ್ರೆ, ನಾನು ನೋಡ್ತಾ ಇದ್ದೀನಿ. ಫುಲ್ ಪ್ಲೇನೇ ಅಲ್ವಾ ಅದು? ಫುಲ್ ಪ್ಲೇನೇ, ಬಾರ್ಡರ್ ಮಾತ್ರ ಅಷ್ಟೇ. ಸೆಲೆಕ್ಟ್ ಮಾಡ್ತಿದ್ದೀನಿ. ನೋಡು ಅಲ್ಲಿ ನಿಂತ್ಕೊಳ್ಳೋದು ನನ್ನ ಬಿಟ್ಬಿಟ್ಟು. ಫೈನಲಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ. ಸ್ಯಾರಿ ರಿವೀಲು ನಾಳೆ ಮಾಡ್ತೀವಿ, ಅಲ್ಲಿವರೆಗೂ ಮಾಡಲ್ಲ ಅಲ್ವಮ್ಮ? ಸೀರೆ ಇಷ್ಟ ಆಯ್ತಮ್ಮ ನಿಮಗೆ? ಇಷ್ಟ ಆಯ್ತು. ಏನಕ್ಕೆ ಇಷ್ಟ ಆಯಿತು? ಈಗ ನೋಡ್ರಿ, ಏನಕ್ಕೆ ಇಷ್ಟ ಆಯ್ತು ಹೇಳು. ಹೇಳ್ಬಾರ್ದು ಅದೆಲ್ಲ. ನಾನು ಸೆಲೆಕ್ಟ್ ಮಾಡಿದೆ ಅಂತ ಇಷ್ಟ ಆಯಿತು. ನೋಡಲ್ಲಿ ಗೊಂಬೆ ಅಂತೈತೆ ನೋಡಲ್ಲಿ. ಅಲ್ಲೋಡು ತಿರುಗಿ ತೋರಿಸ್ತೀನಿ. ಗೊಂಬೆ ಅಂತೈತೆ. ನಮ್ಮ ಮಮ್ಮಿ ಆನ್ಸರ್ ಗೊಂಬೆನೇ ಕೊಡ್ತೈತೆ. ಅನ್ನೋದು ಬಿಟ್ಟು ಅಂತನೂ ಅಂತ ಇಲ್ಲ ಅದು ಆಗಿಂದ. ಅಂತೈತೆ. ಕೆತ್ತಾಗ್ತಾ ಬಾಯ್ ಬಾಯ್ ಗೊಂಬೆ. ನೀನಿಗೆ ಬರ್ತೀನಿ ಗೊತ್ತಾ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಬಂದರೆ ನಾನು ಟ್ಯಾಕ್ಸ್ ಹಾಕ್ತೀನಿ. ನನಗೂ ಒಂದು ಸೀರೆ ಕೊಡಿಸ್ಬಿಟ್ರು. 800 ನಮ್ಮಪ್ಪ ನನಗೆ ಸೀರೆ ಸೆಲೆಕ್ಟ್ ಮಾಡೋರೆ, ಒಂದು ಸೀರೆನ ಅಲ್ವಪ್ಪ? ಖುಷಿ ನಮ್ಮ ಡ್ಯಾಡಿಗೆ. ಅವರೇ ಸೆಲೆಕ್ಟ್ ಮಾಡಿರೋ ಸೀರೆನ ನಾನು ತಗೋತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮಪ್ಪ ಸೆಲೆಕ್ಟ್ ಮಾಡಿರೋದು. ಎವ್ರಿ ಟೈಮ್ ನಮ್ಮ ಅಣ್ಣ ಮಾಡ್ತಿದ್ದ, ಇವತ್ತು ಫಸ್ಟ್ ಟೈಮ್ ನಮ್ಮ ಪಪ್ಪ ಮಾಡಿದ್ದಾರೆ, ಕೊಟ್ಬಿಟ್ರಿ. ಹ್ಯಾಪಿ. ನಾನು ನಿಜ ಹೇಳು, ಆ ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಿತ್ತಾ ಅಂದ್ಕೊಂಡಿದ್ದೀನಿ. ಅಡ್ಗೋಡೆ ಮೇಲೆ ದೀಪ ಇಡ್ಬೇಡ ಮಮ್ಮಿ, ಕರೆಕ್ಟಾಗಿ. ಚೆನ್ನಾಗೈತೆ ಮಗಳೇ. ಚೆನ್ನಾಗಿತ್ತಾ? ಹಂಗಾರು ಸರಿ, ಚೆನ್ನಾಗೈತಂತೆ. ಹಾಕೊಂಡಾಗ ನಾನು ತೋರಿಸ್ತೀನಿ.
ನಾನು ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸೀರೆ ಇದು ಓವರ್ ಕಾನ್ಫಿಡೆನ್ಸ್ ಆಯಿತು. ಬಿಲ್ಡಪ್ ಜಾಸ್ತಿ ಆಯಿತು. ಅದೇ ಒಟ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನೋಡೋದ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಆದರೆ ನಮ್ಮ ಮಮ್ಮಿ ಸೀರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ನಾನು ಅದನ್ನು. ನಂಗೆ ತುಂಬ ಇಷ್ಟ ಆಯಿತು. ಅದನ್ನೇ ಕೊಡು, ಎರಡು ನಿಂಗೆ ಕೊಡ್ತೀನಿ ಬಾ. ಬೇಡ ನೀನೇ ಹಿಡ್ಕೊ. ಬೇಡ ಕೊಡ್ತೀನಿ ಬಾ. ಹೇಳಿದ್ದು ನಮ್ಮ ಮೈಸೂರು ಬೆಂಗಳೂರಾಗ ಹೋಗೈತೆ ಅಂತ. ಒಳಗಡೆ ಹೋಗಿ ಆಚೆ ಬರೋಷ್ಟರಲ್ಲಿ ಮಳೆ ಬಂದ್ಬಿಟ್ಟಿದೆ. ಮಳೆ ರಾಯ ಸ್ವಲ್ಪ ಹೊತ್ತು ಬಿಡು ಕೊಡು, ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊಂಟೈತೀವಿ ಅಲ್ಲಮ್ಮ. ಬಂದಿದ್ದಕ್ಕೆ ಮೋಸ ಇಲ್ಲ ಗಾಯ್ಸ್, ಒಂದು ಸೀರೆ ಕೊಡ್ಸಿದ್ರೊಳಗೆ ಇದೇ ಇದು ಯಾವಾಗ ನೋಡಿ ಏನಾರ ಕಿತ್ಕೊಳ್ಳೋಕೆ ಬರ್ತಾರೆ. ಏನೋ ಜೀನ್ಸ್ ತಗೊಂಡ್ರೆ ಬೇಡ ಅಂತೀಯ, ಮುಂದಕ್ಕೆ ಮದುವೆ ಆಗೋಯ್ತೀಯ ನೀನು ಏನೇ ಜೀನ್ಸ್ ಅಂತೀಯ. ಅದಕ್ಕೆ ತಾನೇ ನಿಮಗೆ ಸೀರೆ ತಗೊಳ್ಳಿ ಅಂತ ಸೀರೆ ತೆಗಿಸ್ಕೊಂಡಿದ್ದೀನಿ. ಎಲ್ಲಿ ಸಿಗ್ತಾರೆ ನನ್ನಂತವ್ರು, ಮುಂದಕ್ಕೆ ಯೂಸ್ ಆಗಲಿ ಅಂತ ಸೀರೆ ತಗೊಂಡಿದ್ದೀನಿ. ಹೌದೌದು, ಎಲ್ಲೂ ಸಿಗಲ್ಲ. ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ ನಾನು ನಮ್ಮ ಅಣ್ಣ ಬಂದಿದ್ವಿ ಗೈಸ್, ಇವ್ರದ್ದು ಶಾಪಿಂಗಿಗೆ ಅಂತ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ವಿ. ಸರ್ಪ್ರೈಸ್ ಆಗಿ ಬಂದಿದ್ವಿ. ನಮ್ಮ ಅಪ್ಪ ನಿಂಗೆ ಸೀರೆ ಕೊಡಿಸ್ತಲ್ಲ, ನೀನು ನಮ್ಮ ಅಪ್ಪಂಗೆ ಬಟ್ಟೆ ಕೊಡಿಸು. ಮತ್ತೆ ನನ್ನ ಹತ್ರ ದುಡ್ಡೇ ಇಲ್ಲ. ಛೇ ಪಾಪ, ನೀವು ಮೆತ್ತಗೆ ಹೇಳಿದ್ರೆ ಇಲ್ಲಿ ಜೋರ ಕೇಳಿಸುತ್ತೆ ಅಮ್ಮ, ಮೈಕ್ ಹಾಕೈತೆ ನಿನ್ನ ಹತ್ರನೂ. ಇನ್ನೇನು ಇರೋದೇ ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ. ಇಲ್ಲೆಲ್ಲ ಒಂದು ಇದಿತ್ತಲ್ಲಮ್ಮ ಥಿಯೇಟ್ರು. ಇದೇನೇ ಮಗಳೇ, ಇಲ್ಲೇ ಕಂಟಿಲ್ಲ, ಪ್ರಭಾ ಥಿಯೇಟ್ರು. ಪ್ರಭಾ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಥಿಯೇಟ್ರು ಮಾತ್ರ ಐತಿ ಇನ್ನುವೆ. ನೇರ್ಲೇನ್ ಮಾಡ್ತಾರೆ, ನೇರ್ಲೇನ್. ಓ ಮೈ ಗಾಡ್, 1/4 kg 80 ರೂಪಾಯಿ ನೇರ್ಲೇನು. ಜೋಳ ಕಣಮ್ಮ, ಜೋಳ ಅಲ್ಲ, ಜೋಲ ಅಂತೆ, ಜೋಲ. ರೋಡಲ್ಲಿ ಬಿಟ್ಬಿಟ್ಟು ನಮ್ಮಪ್ಪ ಇದು ಯಾವುದೋ ಗಲ್ಲಿ ಪಲ್ಲಿ ರೋಡಲ್ಲೆಲ್ಲ ಕರ್ಕೊಬತ್ತವ್ರೆ. ಯಾವ ಗಲ್ಲಿ ರೋಡ್ ಇದು? ಆನಂದ್ ಬ್ರದರ್ಸ್ ಸಬ್ ಬ್ರಾಂಚ್ ಇರೋ ಗಲ್ಲಿ ರೋಡ್ ಇದು ಅಲ್ವಮ್ಮ? ಹೌದು 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 ಹೌದು. ಹೆಂಗಿರೋ ಸೀರೆನ ಹೆಂಗೆ ಉಡಿಸ್ಬಿಟ್ಟು ನಿಲ್ಲಿಸ್ತಾರೆ ಅಂತಂದರೆ ಮ್ಯಾನಿಕ್ಯೂನ್ಗೆ ಹಿಂಗೆ ಐತೆ ಆಗ್ಬೇಕು ಆ ಥರ. ನಂತರ ನಾನು ಹಿಡ್ಕೊತೀನಲ್ಲ ಹಂಗೆ ಅಲ್ವಮ್ಮ? ಈಗ ಹೇಳು, ಬಿಲ್ಡಪ್ ಆಯಿತು ಅಂತ ಹೇಳೋ. ಹೇಳಿದ್ದು ಎಷ್ಟು ಸಲ ಹೇಳ್ತೀಯ? ಹಾಂ, ಮತ್ತೆ ಸುಳ್ಳು ಹೇಳ್ಬೇಡ. ನನ್ನ ಸೀರೆ ಚೆನ್ನಾಗಿ ಉಟ್ಕೊಳ್ಳಲ್ವಾ? ಹೌದೌದು. ಹಾಂ, ಉಟ್ಕೋತೀನಿ ಗೈಸ್, ಸೀರೆ ಚೆನ್ನಾಗಿ ಉಟ್ಕೊಳ್ಳೋದು ಬರುತ್ತೆ ನನಗೆ. ಹೌದು, ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ನನಗೆ ಸೀರೆ ಉಟ್ಕೊಳ್ಳೋದು. ಹೌದು ಸ್ವಾಮಿ. ಅಕ್ಕ ವಿಡಿಯೋ ನೋಡಿದ್ರೆ ನೀನು ಖುಷಿ ಪಡ್ತೀಯ, ನನ್ನ ತಂಗಿ ನನ್ನ ಹೆಸರು ಬಳಸೋಳೆ ಅಂತ. ಹೌದು ಪಾಪ ಅವಳಿಗೆ ನನ್ನ ಪ್ರತಿಭೆ ಬೆಳಕಿಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಭಾಳ ಬೇಸರ ಇತ್ತು. ಇವತ್ತು ರೀಸೆಂಟಾಗಿ ಊರಿಗೆ ಹೋದಾಗ ಹೇಳ್ತಾ ಇದ್ಲು, ಎಲ್ಲರೂ ನನ್ನ ಓಲ್ಡ್ ಫ್ಯಾಷನ್ ಅಂತಾರೆ ಅಂತ. ಆದರೆ ಇಲ್ಲ ಅಕ್ಕ, ನಾವೆಲ್ಲ ಹೇರ್ ಸ್ಟೈಲು ಮತ್ತು ಸ್ಯಾರಿ ಉಡೋದು ಮತ್ತು ಮೇಕಪ್ ಎಲ್ಲ ಕಲ್ತಿದ್ದು ನಮ್ಮ ಅಕ್ಕನಿಂದ. ಬೇಸಿಕ್ ಅವಳೇ ನಮಗೆಲ್ಲ ಹೇಳ್ಕೊಟ್ಟಿದ್ದು. ಆಮೇಲೆ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಈ ಥರ ಅಲ್ವಮ್ಮ? ಹೌದು ಮಗಳೇ. ನಮ್ಮ ಅಕ್ಕಂಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ಆದರೆ ಈಗ ನನಗೆ ಮಮ್ಮಿ ಹೇಳ್ಕೊಡು ಅಂತಂದರೆ ಮಗಳೇ ನನಗೆ ಗೊತ್ತಿಲ್ಲ ಅಂತಾರೆ. ನನಗೆ ವಯಸ್ಸಾಯ್ತು, ಏನೂ ಗೊತ್ತಿಲ್ಲ ಅಂತ. ಆದರೆ ನಮ್ಮ ಅಕ್ಕಂಗೆ ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು ಹೇರ್ ಸ್ಟೈಲ್ ಮಾಡೋದೆಲ್ಲನೂ. ಈಗ ನೋಡಿದ್ರೆ ನಮ್ಮ ಅಮ್ಮ ನಂಗೆ ಹೇಳ್ಕೊಡಲ್ಲ, ನನಗೂ ಬಚ್ಕೊಡಲ್ಲ, ನಾನೇ ಬಚ್ಕೋಬೇಕು. ಅದಕ್ಕೆಲ್ಲ ಟೈಮು ಇಲ್ಲ, ಏನೂ ಇಲ್ಲ ನನಗೆ. ಅಯ್ಯೋ, ಟೈಮ್ ಇದ್ಬಿಟ್ಟಿದ್ರೆ ಏನು ಬಾಚ್ಕೊಟ್ಬಿಡ್ತಿದ್ರು ಅನ್ನಂಗೆ ಹೇಳ್ತವ್ರೆ. ಟೈಮ್ ಏನು ಮಾಡಲ್ಲ. ಟೈಮ್ ಇದ್ರೆ ನಿದ್ದೆ ಮಾಡ್ತೀನಿ ನಾನು ಅಷ್ಟೇ. ಟೈಮ್ ಇದ್ರೂ ಬಚ್ಚಲ್ಲ, ಇಲ್ಲದೆ ಹೋದ್ರೂ ಬಚ್ಚಲ್ಲ ಅಷ್ಟೇ. ಒಂದು ಟೈಮ್ ಸಿಕ್ಕರೆ ಒಂದು ನಿದ್ದೆ ಮಾಡ್ಬೇಕಷ್ಟೇ. ಅಷ್ಟೇ, ಚುಟುಕು ನಿದ್ದೆ ಗೆದ್ದೆ. ಹೆಂಗೆ ಸ್ವಾಗ್ ನಂದು. ಇವತ್ತು ನೋಡಿ ನಿದ್ದೆ ಮಾಡಕ್ಕೂ ಬಿಡ್ದೇನೆ. ಯಾವ ಖುಷಿಗಪ್ಪ ನಿಮ್ದು? ನಾಳೆ ಏನೋ ಒಂದಿದೆ ಅಲ್ವಪ್ಪ? ಏನಿದೆ? ಆನಿವರ್ಸರಿ ಇದೆ ಮಾಡ್ಬೇಕಷ್ಟೇ. ಆ ಒಂದು ಖುಷಿಗೆ ಮಾಡ್ತಿರೋದು. ರಾಜ್ಗುರು ಅವ್ರು ನೋಡ್ತವ್ರೆ, ಏನು ಇವರು ನಮ್ಮ ಹತ್ರ ಬರ್ದೆ ಹೋಯ್ತವ್ರಲ್ಲ ಅಂತ. ಹೌದು, ಬರ್ಲಿ. ಹಾಯ್, ಊಟ ಮಾಡ್ದಾ? ಯಾಕೆ ಮಾಡ್ದೆ? ನಮ್ಮಮ್ಮ ಈ ಥರ ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ಕ ಮಾತಾಡಿಸ್ಕೊ ಹೋಗೋದು. ತ್ರಿವೇಣಿ ಆಭರಣ ಸಂಗಮದವರು ಓಪನ್ ಮಾಡ್ತಾ ಇದ್ದಾರೆ. ನಾವೇ ಫಸ್ಟ್ ಎಂಟ್ರಿ. ಹೋಗಿದ ತಕ್ಕಂಗೆ ಓದ್ಸತಿ ಅಂತೂ ಪಾಪ ನಮಗೆ ಸ್ಯಾಟಿಸ್ಫೈ ಆಗಂಗೆ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಹೋಗಿದ್ವಿ. ಈ ಸಲ ಹೋಗೋದ ಪಾನಿಪುರಿ ಆದರೂ ಬೇಡ, ನಾನು ತಿನ್ನಲ್ಲ. ಜೋಳ ಹೋಗೋದ. ತ್ರಿವೇಣಿ ಆಭರಣ ಸಂಗಮಕ್ಕೆ ಸ್ವಾಗತ. ನಾಳೆ ಆಗ್ಬೇಕಾಗಿರೋದು ಇವತ್ತೇ ಮಾಡ್ತವ್ರೆ. 29 ವರ್ಷ ಆದ್ಮೇಲೆ ನಮ್ಮ ಕನಸು ಮದುವೆ ಆಗ್ಬೇಕು ನೋಡೋದು. ಬಟ್ ನೋಡ್ಕೊಂಡೆ ನಾನು. ಮಮ್ಮಿ ಖುಷಿ ಆಯ್ತಮ್ಮ? ಖುಷಿ ಆಯ್ತು ಮಗಳೇ.
ರೆಡಿ ನಿಮ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡೈತಿ ಇಬ್ರಿಗೆ ಆಲ್ರೆಡಿ. ಬಂದಿದ್ದಕ್ಕೆ ಮೋಸ ಇಲ್ಲ. ಎಷ್ಟು ಖುಷಿ, ಹಿಂಗಾದ್ರೆ ಅವ್ಳಿಗೆ ಖುಷಿ ಬರೋದು. ಇನ್ನೊಂದು ಕೊಟ್ಟಿದ್ದಾರೆ ಗೈಸ್, ಏನಂತಂದ್ರೆ ಬಾಯಿ ಕಡೆ ಫಸ್ಟು ಸೈಡ್ ಕಿವಿ ಚುಚ್ಚಿದ್ನಲ್ಲ, ಅವಾಗ ಈ ಕೆಳಗಡೆ ಏನ್ ಹಾಕೊಂಡಿದೆ ಇದನ್ನ ತಗೋಬಿಟ್ಟಿದೆ ಓಲೆ. ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಕೆಳಗಡೆನೆ ಹಾಕದ ಅಂತ ಫಿಕ್ಸ್ ಆಗಿದೆ. ಮೇಲ್ಗಡೆ ಜಸ್ಟ್ ಮೆಟಲ್ ತರ ಹಾಕಿದೆ ಓಲೆನ. ಈಗ ನಮ್ಮಪ್ಪ ಗೋಲ್ಡ್ ಕೊಡಿಸ್ಬಿಟ್ರು, ಗೋಲ್ಡೇ ಹಾಕೊಂಡ್ಬಿಟ್ಟಿದ್ದೀನಿ. ಗೋಲ್ಡ್ ಅದು ಕೊಡ್ಸೋದು ನಾನು. ಸಾರಿ, ನಮ್ಮಮ್ಮ ಕೊಡ್ಸಿದ್ದು. ಸೀರೆ ಅವ್ರ ಅಪ್ಪ ಕೊಡ್ಸಿರೋದು. ಸೀರೆ ನಮ್ಮಪ್ಪ ಕೊಡ್ಸಿದ್ದು, ಗೋಲ್ಡ್ ನಮ್ಮಮ್ಮ ಕೊಡ್ಸಿದ್ದು. ಒಟ್ನಲ್ಲಿ ಇಬ್ರು ಕೊಡ್ಸಿದ್ದಾರೆ. ಎರಡು ಗೋಲ್ಡ್ ನಾನೇ ಕೊಡ್ಸಿರೋದು ಇವಳಿಗೆ. ಸುಳ್ಳು ಎರಡು ಗೋಲ್ಡ್. ದುಡ್ಡು ಹಾಕಿದೀನಿ ಹಾ ಹೌದು, ನಮ್ಮಪ್ಪನೂ ಬಂದು. ಬಪ್ಪ ನೀನು ಹೇಳಪ್ಪ, ನಾನು ಹಾಕಿದ್ದೀನಿ ಅಂತ ಹೇಳಪ್ಪ. ನಮ್ದು ದುಡ್ಡು ಹಾಕಿದೀವಿ. ಹೌದು ಹಾಕಿದ್ದಾರೆ. ಇಬ್ರದ್ದು ಮೋಸ ಇಲ್ಲ, ಇಬ್ರು ಕೊಡ್ಸಿದ್ದಾರೆ ನನಗೆ. ವಿಕಿಯಣ್ಣ ನೋಡಿದ್ರೆ ಪಾಪ ಕೋಪ ಮಾಡ್ಕೊತಾನೆ, ನನಗೆ ಮಾತ್ರ ಕೊಡ್ಸಿಲ್ಲ ನೀವು ಅಂತ. ಕರೆದ್ವಿ ಗೈಸ್ ಬಾ ಅಂತ, ಅವನೇ ಬರಲ್ಲ, ನಾನು ಬ್ಯುಸಿ, ನಾನು ಮಲ್ಕೋಬೇಕು ಅಂತಂದ. ಅದಕ್ಕೆ ಸರಿ ಆಯ್ತು ಬಿತ್ಕೋ ಅಂತಂತ ಬಂದಿದ್ದಿದ್ರೆ ಅವನು ಏನಾದ್ರು ತಗೋಬೋದಾಗಿತ್ತು. ನಂತರ ನೋಡಿ ಅವ್ನಿಗೆ ಅದಕ್ಕೆ ಚಮ್ಮನೂರಲ್ಲಿ ಒಂದು ಉಂಗುರ ಕೊಡಿಸ್ಬಿಡ್ತೀನಿ ಅವ್ನಿಗೆ. ಚಮ್ಮನೂರಲ್ಲಿ ಉಂಗುರ ಕೊಡಿಸ್ತಾರಂತೆ ನೋಡಿ. ಕೊಡ್ಸಿ. ಹಾ, ನಮ್ಮ ಈಗ ಶಾಪಿಂಗು ಮುಕ್ತಾಯವಾಗಿದೆ. ನಾವೀಗ ನಮ್ಮ ಪಾರ್ಕಿಂಗ್ ಕಡೆ ಇಷ್ಟೆಲ್ಲ ತಗೊಂಡಿದ್ದೀವಿ. ಆಮೇಲೆ ಎಲ್ಲೋಗ್ಬೇಕು? ಹಾ, ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಹೋಗ್ಬೇಕು ಗಾಡಿ ಎತ್ಕೊಳ್ಳೋಕ್ಕೆ. ಗಾಡಿ ಎತ್ಕೊಂಡು ಮನೆಗೆ ಹೋಗಿ ನಾನು ಕ್ಲಾಸಿಗೆ ರೆಡಿ ಆಗಿಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು. ಸಿಗೋಣ ಗಾಡಿ ಹತ್ರ. ಎಲ್ಲೋಗ್ತೀವಿ? ಇಲ್ಲೇ ಇರ್ತೀವಿ ತಾನೆ ಅಲ್ವಾ ಗೈಸ್? ಇರಪ್ಪ, ನಮ್ಮ ಅಪ್ಪನ ಕೂದಲು ಸ್ಪೈಕ್ ನಿಂತ್ಕೊಂಡೈತೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬೈ ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೀರೆ ತರಕ್ಕೆ ಅಂತ ಹೋಗ್ಬಿಟ್ಟು ದರಿದ್ರವಾಗಿ ತಂದವ್ರೆ. ದರಿದ್ರವಾಗಿ ಅಂತ ತಂದಿಲ್ಲ, ಮಮ್ಮಿ ಚೆನ್ನಾಗೈತೆ ಅಂತಾನೆ ಹೇಳ್ತು. ನಮ್ಮ ತಂದೆ ತಾಯಿ ಅವರ ಆನಿವರ್ಸರಿ ದಿನ ಸೀರೆ ತರ್ತೀನಿ ಅಂತ ಹೋಗ್ಬಿಟ್ಟು ಒಂದ್ ನಿಮಿಷ ಮೈಕ್ ಇದೆ ಹೇಳ್ತೀನಿ. ಹಂಗೆ ಕೇಳಿಸುತ್ತೆ ಇವನೇ, ಮಾತಾಡು. ಸೀರೆ ತರ್ತೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಂದಿಲ್ಲ, ಅದಕ್ಕೇನೆ ಹೋಗ್ಬಿಟ್ಟು ನೀಟಾಗಿ ತರೋದ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ನಾವು. ಮತ್ತೆ ಇನ್ನೇನ್ ಸಮಾಚಾರ? ಎಲ್ಲರೂ ಊಟ ಮಾಡಿದ್ರ? ದರಿದ್ರವಾಗಿ ಏನಿಲ್ಲ ಗೈಸ್, ಡ್ಯಾಡಿನೂ ಚೆನ್ನಾಗೈತೆ ಅಂತ ಹೇಳ್ತು, ಮಮ್ಮಿನೂ ಚೆನ್ನಾಗೈತೆ ಅಂತ ಹೇಳು. ಅವ್ರಿಬ್ರು ಪರ್ಮಿಷನ್ ತಗೊಂಡು ಮನೇಲಿ 3 ಜನಕ್ಕೆ ಇಷ್ಟ ಆಗೈತೆ, ಇವನಿಗೆ ಇಷ್ಟ ಆಗಿಲ್ಲ ಅಂತ ದರಿದ್ರ ಅನ್ಬಿಡ್ತಾನೆ. ಸ್ವಲ್ಪ ಎಂತ ವಾಕ್ಯನ ಪದಗಳನ್ನ ಪದ ಬಳಕೆ ಚೆನ್ನಾಗಿ ಮಾಡು ವಿಕಿಯಣ್ಣ. ಆಕ್ಚುಲಿ ಏನಂತಂದ್ರೆ ಹಿಂಗೆ ಈ ತರ ಬರ್ಲಿ, ಬಂದಂಗೆ ಬರ್ಲಿ. ಹೇಳಿದ್ರೆ ಬೇಜಾರ್ ಮಾಡ್ಕೊತಾಳೆ, ಅದಕ್ಕೇನೆ ನಾನು ಏನು ಹೇಳ್ತಾ ಇಲ್ಲ. ಏನೋ ಹೇಳು. ಇವಾಗ ಹೋಗ್ಬಿಟ್ಟು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ತರಬೇಕು ಗೈಸ್, ಆದ್ರೆ ಆತರ ಹೇಳು, ಕುತ್ಕೋ. ನೀನ್ ಒಬ್ಬಂಗೆ ಇಷ್ಟ ಆಗಿಲ್ಲ ಅಷ್ಟೇ, ನಮ್ಮೆಲ್ಲರಿಗೂ ಇಷ್ಟ ಆಗೈತೆ. ಬಾಯಿ ಮುಚ್ಚು ವಿಕಿಯಣ್ಣ. ಏನ್ ಅನ್ಕೊಳ್ಳಲ್ಲ ಅವ್ರನಿಗೆ, ಟೇಸ್ಟೇ ಇಲ್ಲ ಅನ್ಕೊಳ್ಳಲ್ಲ. ಹೌದು ಗೈಸ್, ಯಾಕೆ ಇವಳು ಬರ್ತ್ಡೇಗೆ ಟೇಸ್ಟ್ ಇದ್ದಿದ್ರೆ ನನ್ನ ಯಾಕೆ ಕರ್ಕೊಂಡು ಹೋಯ್ತೀನಿ ಇವಳು? ಟೇಸ್ಟ್ ಇಲ್ಲ ಅಂತ. ಸರಿ ಕಣಪ್ಪ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹತ್ರ ಮಗ ಈ ಬಟ್ಟೆ ಚೆನ್ನಾಗಿತ್ತ ನೋಡು ಅಂತ ಕೇಳ್ತಿಯಲ್ಲ, ನಂಗೆ ಟೇಸ್ಟ್ ಇಲ್ಲ ಅಂತೀನಿ. ಅಪಪ್ರಚಾರ ನಡೀತಾ ಇದೆ. ಹಂಗೇನಿಲ್ಲ, ಹೊರ್ಗಡೆ ಇವನು ಹೋಗ್ತಾನಲ್ಲ ಅವಾಗ ಒಂದಷ್ಟು ಡ್ರೆಸ್ಗಳನ್ನ ವೇರ್ ಮಾಡಿ ತೋರಿಸ್ತಿರ್ತಾನೆ ನನಗೆ, ಮಗ ಇದು ಚೆನ್ನಾಗೈತಾ ನೋಡು ಅಂತ. ಅವಾಗ ಏನಿಗೆ ಬಂದು ಕೇಳ್ತಾನೆ, ಕೇಳಿ. ಎಲ್ಲ ಸುಳ್ಳು ಬಿಡಿ. ಸುಳ್ಳು. ಪ್ರೂಫ್ಗೆ ಮೈ ಮಾಮ್ ಇದ್ದಾರೆ ಅಷ್ಟೇ. ಯಾಕೆ ನಾನೆಲ್ಲರೂ ಹೊರಗಡೆ ಹೋಗಿದ್ರೆ ಇವನು ಫೇಸ್ ಟೈಮ್ ಆನ್ ಮಾಡ್ಬಿಟ್ಟು ತೋರಿಸಿರೋದು ಉಂಟು. ಸುಳ್ಳು ಹೇಳ್ಬೇಡ ವಿಕಿಯಣ್ಣ. ಫೇಸ್ ಟೈಮ್ ಆನ್ ಮಾಡಿ ಯಾವ್ದೋ ಒಂದು ಸಲಿ ಮಾಡಿದ ತಪ್ಪನ ಯಾವ್ದೋ ಒಂದ್ಸಲ ಅಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಮಾಡಿರ್ತಾನೆ ಅವನು. ಏನ್ ಬಾರಿ ಹೇಳ್ತಾನೆ. ಮಾತು ಹೇಳು, ಮಾತಾಡು. ಯಾಕೆ ನಿಲ್ಸ್ತಾ ಇದೀಯಾ? ಮಾತಾಡು. ಸಂಜೆ ಹೊತ್ತು ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ಶುಭ ಸಂಜೆ. ಥ್ಯಾಂಕ್ ಯು. ಮತ್ತೆ ಕಾಂಟ್ಯಾಕ್ಟ್. ಇಲ್ಲ ಮಾತಾಡು ನೀನು. ಇಲ್ಲ ಮಾತಾಡು. ನೋಡು, ಮಾತಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಗೈಸ್. ನಂದೇನು ಅಷ್ಟು ಖರಾಬ್ ಟೇಸ್ಟ್ ಇಲ್ಲ, ಇವನ್ಗೆ ಇಲ್ಲ. 3 ಜನಕ್ಕೆ ಇಷ್ಟ ಆಗೈತೆ, ಇವನು ಒಬ್ಬಂಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಏನಪ್ಪ ಅರ್ಥ? ಎಷ್ಟು ಏನಿರ್ಬೋದು? ಪದಗಳು ಬರ್ತಾ ಇಲ್ಲ ನನಗೆ. ಹೆಂಗಿರ್ಬೋದು ಇವನ್ ಟೇಸ್ಟ್? ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಮಾತಾಡೋಕ್ಕೆ ಪದಗಳು ಸಿಕ್ಕಲ್ಲ ಅಂತ. ಅಯ್ಯೋ, ನೀನು ಏನ್ ಬಾರಿ ಇವನು ಅಂತ. ನಾನು ಬಾರಿ ಅವನೇ. ಒಳ್ಳೆ ಕೋತಿ ಇದ್ದ ಅವನೇ ನೋಡಿ ಗೈಸ್. ಕೋತಿ ಇದ್ದಂಗ ಇವನ್ ಬಗ್ಗೆ ಮಾತಾಡಕ್ ಪದಗಳಂತೆ. ಅಂದ್ರೆ
ಪರ್ಟಿಕ್ಯುಲರ್ ಆಗಿರೋಂಥ ಪದಗಳು ಸಿಗ್ತಾ ಇಲ್ಲ ನನಗೆ, ಅದಕ್ಕೆ ಮಾತಾಡಲಿಲ್ಲ ನಾನು ಅಷ್ಟೇ. ಸರಿ ಗೈಸ್, ತಾಂಕೋ, ನಾವು ಮತ್ತೆ ಸಿಗ್ತೀವಿ. ಬಾಯ್, ಟೇಕ್ ಕೇರ್. ನಮಸ್ತೆ. ಏನೇನು ಎಲೆಕ್ಷನ್ ನಿಂತಿರೋರಂಗೆ ಯಾವಾಗಲೂ ನಮಸ್ತೆ ನಮಸ್ತೆ ಅನ್ಕ ಬರ್ತಾನೆ. ಆಕ್ಚುಲಿ ಏನಂತಂದ್ರೆ ನಾವು ದೇವರಾಜ ಅರಸು ರಸ್ತೆಯಲ್ಲಿ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ. ಇದು ಬ್ಯಾಗ್ ಇಡ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಡ್ಕೋಬೇಕು We are on the way to ಸಾರಿ ಅಂತ ಹೇಳು. ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಮಾತಾಡ್ಬಾರ್ದು ವಿಕೇಣ. ಅಂತ ಹೇಳ್ಬಾರ್ದು. ಒಳ್ಳೆ ನೋಡಿ. ಸೆಕೆಂಡ್ ಏನು ಸೆಕೆಂಡ್ ಸೆಕೆಂಡ್ ಯಾರು ಹಿಂದೆ ಹೋದ್ರಲ್ಲ ಅಂಕಲ್ ಬ್ಯಾಗ್ ಹಾಕೊಂಡು. ಯಾರು ಕೊಟ್ರು? ಆ ಅಂಕಲ್ಗೆ. ಅದಕ್ಕೇನಾಯ್ತು ಇವಾಗ? ಅವ್ರು ಕೊಟ್ಟಿದ್ವೇ ಚೆನ್ನಾಗಿತ್ತು ಅಂತಾರೆ, ನಗು ಬರೋ ಥರ. ಅದಕ್ಕೆ ನಿಂಗೆ ಅರ್ಥ ಆಗಿಲ್ಲ ಬಿಡು, ನೋಡಿದ್ರೆ ಅರ್ಥ ಆಗಿರೋದು. ನಂಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಗೈಸ್. ಏನಂತಂದ್ರೆ ಪೆದ್ದಾಗಿದ್ದಾನೆ ಇವನು. ನಾವಿವಾಗ ಎಲ್ಲಿದ್ದೀವಿ ಅಂತಂದ್ರೆ KR ಮಾರುಕಟ್ಟೆ ಇಂಟ್ರಡಕ್ಷನ್ ಎಲ್ಲ ನೆನ್ನೆನೆ ಕೊಟ್ಟಿದ್ದೀನಿ ಬಿಡು ವಿಕೇಣ. ನಾವು ಇವಾಗ ಅಲ್ಲೇ ಇದೀವಿ. ಯಾಕಂದ್ರೆ ನೆನ್ನೆ ನಾನು ಇರ್ಲಿಲ್ವಲ್ಲ, ಅಂತಂದ್ರೆ ಮನಿ ಕಂಡಿದ್ದ, ಮಲ್ಕೊಂಡಿದ್ದೆ, ಮನಿ ಕಂಡಿರ್ಲಿಲ್ಲ. ನಾವ್ ಹಳ್ಳಿಯವರು ಕಣಪ್ಪ. ನಾನು ಹಂಗೆ ಮಾತಾಡೋದು. ಆ ಕಡೆ ಹೋಗ್ಬೇಕು ವಿಕೇಣ, ಇಲ್ಲೇ ಕರ್ಕ ಬಂದು ನಿಲ್ಲಿಸ್ತೆ. ಗೈಸ್ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಅರ್ಜೆಂಟ್ ಆಗ್ಬಿಡೈತೆ. ಇಲ್ಲೆಲ್ಲೂ ಸ್ಥಳ ಇಲ್ಲ. ಬಾ. ನಮ್ಮಮ್ಮ ನೆನ್ನೆ ನನ್ನ ಕೈ ಬಿಡ್ದೇನೆ ಹೆಂಗ್ ಕರ್ಕ ಬಂದಿತ್ತು. ಪಾಪ ನನ್ನ ಮಗಳು ವಿಡಿಯೋ ಮಾಡ್ತವಳೆ ಅಂತ. ನೀನು ಇದೆಯಾ ಇಲ್ಲಿ, ನಾನೇ ಕೈ ಹಿಡ್ಕೋಬೇಕು. ನಿನ್ನೆ ಇಲ್ಲೆಲ್ಲ ಬೀದಿ ಬದಿ ವ್ಯಾಪಾರಿಗಳಿದ್ರು, ಯಾರು ಇಲ್ಲ ಇಲ್ಲಿ. ಆಕ್ಚುಲಿ ಗೈಸ್ ನನಗೆ ಟೆನ್ಷನ್ ಆಗ್ಬಿಟ್ಟಿದೆ. ನನ್ನ ಫೇಸ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಅದಕ್ಕೆ ಹಿಂಗೋನೆ ಇಲ್ಲಿ ಹಿಂಗೋನೆ. ಓ ಅಲ್ಲೆಲ್ಲಾರು ಇರ್ಬೇಕು ನೋಡು. ಪಬ್ಲಿಕ್ ಟಾಯ್ಲೆಟ್ ಗೊತ್ತಿಲ್ಲ. ಇಲ್ಲಿ ಗೈಸ್ ಅವನೇನೋ ಒಂಥರ ಉಸಿರುದ ಆಡ್ತವನೆ ಒಂದ್ ಸ್ವಲ್ಪ ನೋಡೋದ. ಕೊನೆಗೂ ಗೈಸ್ ರಿಲೀಫ್ ಆಯ್ತು. ಇವಾಗ ಒಂಥರ ನೆಮ್ಮದಿ. ಏನಂತಂದ್ರೆ ಆಕ್ಚುಲಿ ನಾವೆಲ್ಲ ಪ್ರ್ಯಾಂಕ್ ಮಾಡಿದ ಅನ್ಸುತ್ತೆ. ನನಗೇನು ಆ ಥರ ಅನ್ಸಿರ್ಲಿಲ್ಲ. ಅಯ್ಯೋ ಹೋಗಿದ್ ಸುಮ್ಮನೆ ಇವನು ಹೋಗಿದ್ನಲ್ಲ ಫಸ್ಟ್ ಕಣ್ಣಲ್ಲಿ ನೀರು ತುಂಬಿತ್ತು. ನಾನು ಹೇಳ್ಕೊತಾ ಇಲ್ಲ. ₹1 ಅಲ್ಲ ಎಷ್ಟು ನಾನೇನೋ ಡೈಲಾಗ್ ಹೇಳ್ತಿದ್ನಲ್ಲ ವಿಕೇಣ, ಏನು ₹1 ₹1.5 ಆಕ್ಟಿಂಗ್ ಮಾಡ್ತಾ ಇದ್ದ ಹಂಗಾಯ್ತು. ಇಲ್ಲ ₹1 ₹1,000 ₹1 ಆಕ್ಟಿಂಗ್ ಮಾಡ್ತಾನೆ. ಯಾವಾಗಲೂ ನಾನು ಹಿಂಗೆ ಹೇಳೋದು ಇವನಿಗೆ, ₹1 ₹1,000 ಆಕ್ಟಿಂಗ್ ಮಾಡ್ಸಿಲ್ಲ ವಿಕೇಣ ಅಂತ. ಖುಷಿ ಆಯ್ತು. ಈಗ ನೆಮ್ಮದಿಯಾಗಿ ಹೋಗ್ಬೋದು. ಏನಂತೀರಾ? ಅಷ್ಟೇ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಅಷ್ಟೇ. ದೇವರಾಣೆಗೂ ಇವಳು ಮೊಬೈಲ್ ಹಿಡ್ಕೊಂಡು ಹಿಂಗೆ ಅಳ್ಳಾಡಿಸ್ತಾವಳೆ. ನಂಗೆ ನಡ್ಕೊ ಹೋಗ್ಬೇಕಾದ್ರೆ ಇನ್ನೆಂಗೆ ನಡ್ಕೊಂಡು ಹೋಗ್ಲ. ಇಲ್ಲ ಕೊಡು, ಅದೆಂತ ಬರುತ್ತಲ್ಲ ಏನೋ ಗಿಂಬಲ್ಲ. ಗಿಂಬಲ್ ತಗೊಡು. ಅದ್ರ ಹೆಸರು ಹೇಳಕ್ ಬರಲ್ಲ ಪಾಪ. ಎಷ್ಟು ಅಮಾಯಕ ಜನರು ಇರ್ತಾರೆ. ನಂಗೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ ವಿಡಿಯೋಸ್ದು ಬಗ್ಗೆ. ಇವಳು ದೊಡ್ಡ ವಿಡಿಯೋ ಕ್ರಿಯೇಟರ್ ಬೇರೆ. ನಾನ್ ಕ್ರಿಯೇಟರ್ ಆಗ್ಲಿಲ್ಲ, ನಾನ್ ಕ್ರಿಯೇಟರ್ ಆಗ್ಲಿಲ್ಲ, ಇವನೇ ಕ್ರಿಯೇಟ್ ಮಾಡಿದ್ದು ನನ್ನ. ಇವನು ಹೇಳಿದ್ದಕ್ಕೆ ನಾನು ವಿಡಿಯೋ ಕ್ರಿಯೇಟರ್ ಆಗಿದ್ದು, ಇಲ್ಲಾಂದ್ರೆ ಆಯ್ತಿರ್ಲಿಲ್ಲ. ಇಲ್ಲಾಂದ್ರೆ ಆಯ್ತಿರ್ಲಿಲ್ಲ. ಹೌದು. ಗೊತ್ತೈತೆ ನಿನ್ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಯಾರೋ ಪಾಪು ಓಡಾಡ್ತಾಳು. ತನ್ಮಯ ಅವಳ ಹೆಸರು. ತನ್ಮಯನಾ? ಹೆಸರು ಬೇಡ, ಹೆಸರು ಗೊತ್ತಿಲ್ಲ. ನನ್ನ ಕ್ಲಾಸ್ಮೇಟ್ಗಳು ಪಾಪು ಹಿಡ್ಕೊಂಡು ಓಡಾಡ್ತಾರಲ್ಲ ಗೈಸ್. ನಾನು ಈ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇದೀನಿ. ಮಕ್ಳಾಡ್ದಂಗ ಆಡ್ತಾವನೆ. ವಯಸ್ಸು ಎಷ್ಟಾಯ್ತೈತೆ ವಿಕೇಣ? ನಿನ್ನ ನಂಬ್ಕ ನಾನಿದ್ದೀನಿ. ನೀನ್ ಫಸ್ಟ್ ಮದ್ವೆ ಆಗ, ಆಮೇಲೆ ನಾನು ಆಗಕ್ಕಾಗೋದು. ಮೊದಲು ಇವಳು ಮದುವೆ ಮಾಡಿಸಿ ಮಾಡಬೇಕು ಅಂತ ಆ ಥರ ಏನಿಲ್ಲ. ನಾನು ಮೊದಲು ಆಯ್ತೀನಿ ಗೈಸ್. ಇವನ್ ಚೆನ್ನಾಗಿದ್ರೆ ನಾನು ಅದನ್ನ ನೋಡ್ಕೊಂಡು ಆಯ್ತೀನಿ, ಇಲ್ಲಂದ್ರೆ ಇಲ್ಲ. ಚೆನ್ನಾಗಿದ್ದೇ ಇರ್ತೀನಿ. ಯಾಕೆ? ಅಯ್ಯೋ ನೋಡ್ತೀನಿ. ಶಾಪ್ ಬಂತು, ಬಾ ಹೋಗೋದ ಒಳಗೆ. ಈ ತರ ಕೆಟ್ಟ ಕಣ್ಗಳ ಮುಂದೆ ನಾವು ಚೆನ್ನಾಗಿ ಬದುಕ್ತೀವಿ. ಥ್ಯಾಂಕ್ ಯು ಗೈಸ್. ನಂದೇ ಕೆಟ್ಟ ಕಣ್ಣು ಅಂತೀರ? ಯೋಚನೆ ಮಾಡಿ ವಿಕೇಣ, ನಂದು ಕೆಟ್ಟ ಕಣ್ಣ? ಒಳ್ಳೇದಿದೆ ನಾನು. ಸರಿ ಆಯ್ತು, ಥ್ಯಾಂಕ್ ಯು, ಬೈ. ಸೆಲೆಕ್ಟ್ ಮಾಡೋಕೆ ಹುಡ್ಕಾಡ್ತವನೆ ನಮ್ಮಣ್ಣ. ಯಾವ್ದು ನೋಡಿದೆ ವಿಕೇಣ? ಅದೊಂದು
ಇರು ನೋಡ್ದಾ ಇನ್ನೂ ಸಿಕ್ಕಿಲ್ಲ ಅನ್ಸುತ್ತೆ ಸಾಹೇಬ್ರಿಗೆ. ಹುಡುಕ್ಲಿ ಬಾಯ್ ಬಾಯ್ ಆಂಟಿ. ಕೊನೆಗೂನುವೆ ತಗೋಬಿಟ್ಟ. ಎರಡೂ ಎಕ್ಸ್ಚೇಂಜ್ ಮಾಡಿಸ್ತಾ, ಅದೇನೋ ಗೊತ್ತಿಲ್ಲ ಅಪ್ಪ. ಇಷ್ಟ ಆಯ್ತಂತೆ. ಎರಡು ಚೆನ್ನಾಗಿರ್ಲಿಲ್ಲ, ಅದಕ್ಕೇನೆ ಎರಡನ್ನೂ ಎಕ್ಸ್ಚೇಂಜ್ ಮಾಡಿಸಿದ್ದು. ಉಯ್ ಬದಿ ಬದಿ ಬದಿ. ಅಯ್ಯೋ ನಾವು ಕರೆಕ್ಟ್ ಬಂದ್ವಾ ವಿಕಿರಣ? ಹಾ ಕರೆಕ್ಟ್ ಬಂದ್ವಿ. ಇದಕ್ಕೆ ಹೋಗಿದ್ ಬರೋ ಬಾ. ಹಿಂಗೇನಾ ಬಂದಿದ್ ನಾವ್ ಅವಾಗ್ಲೇ? ನಾನು ಜಿಮ್ಗೆ ಶಾರ್ಟ್ಸ್ ತಗೋಬೇಕು. ನಂಗೆ ನೀನು ಜಿಮ್ಗೆ ಹೋಗಲ್ವಲ್ಲ? ನಾನು ಕ್ಲಾಸ್ಗೆ ಹೋಗ್ತೀನಲ್ಲ, ನಂಗೂ ಕೊಡ್ಸು. ಇಲ್ಲ ಬನ್ನಿ. ನಾನು ಮಾತ್ರ ಪ್ರತಿ ಸತಿ ನೋಡಿ ಗೈಸ್, ನನ್ನ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಪ್ರತಿ ಸತಿ ಪ್ರತಿ ಸತಿ ಇವನ್ನ ಕರ್ಕೊಂಡಾದಾಗೂ ಏನಾದ್ರು ಕೊಡ್ಸಿರ್ತೀನಿ. ಇವನ್ ಮಾತ್ರ ದೊಡ್ಡ ಜುಗ್ಗ ಪಾಪ. ನಿನ್ನ ಕಟ್ಗಳೋಳು ಅದೇನ್ ಪಾಪ ಮಾಡಿದ್ಲು. ಓಲೆ ನಿನ್ ಮಕ್ಳುಗಾರು ಕೊಡಿಸ್ತೀಯಾ? ಮಕ್ಳಿಗೆ ಚಿನ್ನ ನೋಡ್ಕೊತೀನಿ. ಒಬ್ಬ ಹಂಗಾರ್ ಕೊಡು, ಚಿನ್ನ ನೋಡ್ಕೊತಿಲ್ಲ, ಮಾರಾಕ್ಬಿಡ್ತೀನಿ ನಿನ್ ಮಕ್ಳನ್ನ, ದುಡ್ಡು ಇಸ್ಕೊತೀನಿ. ನಿನ್ ಮಕ್ಳು ನನ್ನ ಅತ್ತೆ ಎಲ್ಲಿ ನಿಲ್ಲಿಸ್ತಿದ್ಯಾ ನನ್ನ? ನಿಂತ್ಕೊಳ್ರ ಸುಮ್ನೆ ಅಂತೀನಿ. ಹೆಣ್ಮಗಳು ಹುಟ್ಟದು ಮಾರಾಕಪ್ಪ. ಅದೇ ನಿಂಗೆ ಹೆಣ್ಮಕ್ಳು ಹುಟ್ಟಿದ್ರೆ ಹೆಣ್ಮಕ್ಳು ಕೊಡಲ್ಲ, ಹುಡ್ಗ ಹುಟ್ಟಿದ್ರೆ ಮಾತ್ರ ಕೊಡೋದು ನಾನು. ಹುಡುಗಿ ಕೊಡಲ್ಲ. ಮತ್ತೆ ಇನ್ನೇನು ಗೈಸ್ ಸಮಾಚಾರ? ಆಯ್ತಾ ಆಯ್ತಾ? ಕಾಫಿ ಕುಡಿಯೋ ಟೈಮಲ್ಲಿ ಆಯ್ತಾ ಅಂತವನೆ. ಆಯ್ತಾ? ಡೆಕತ್ಲಾನ್ಗೆ ಹೋಗ್ತಾ ಇದೀವಿ, ಗರ್ಭ ಡೆಕತ್ಲಾನ್ ಗೈಸ್. ಹೋಗ್ಬಿಟ್ಟು ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಎಲ್ಲಿ ಕರ್ಕೊಬಂದ್ರು ಒಂದೊಂದು ಶಾಪಿಂಗ್ ಭೂತ ಮಾತ್ರ ಹೋಗಲ್ಲ ಗೈಸ್. ಮೂರೊತ್ತು ಶಾಪಿಂಗ್ ಅಂತಾರೆ. ಹುಡುಗಿರು ಅಷ್ಟು ಸ್ಪೆಂಡ್ ಮಾಡಲ್ಲ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ತಾಂಕು ಏನು ಜಿಮ್ಗೆ ಇರೋದೇ ಹಾಕೋಗಕ್ಕಾಗಲ್ವಾ ನಿಮಗೆಲ್ಲ? ಓಹೋ, ಜಿಮ್ಮಲ್ಲೇನು ಯಾರು ನೋಡ್ತಾರೆ? ಹೊಸ ಬಟ್ಟೆ ಹಾಕೋಬಂದು ಯಾಕೆ ಅಷ್ಟೊಂದು ಟೆನ್ಷನ್ ಐತೆ ಇದೆಯಾ ವಿಕಿ ಅಣ್ಣ? ಇರೋ ವಿಷಯ ಮಾತಾಡಬೇಕು, ಇಲ್ಲದೆ ಇರೋದೆಲ್ಲ ಮಾತಾಡಬಾರ್ದು. ಇರೋ ವಿಷಯ ಏನು ಕಳ್ಳನ ಥರ ಔಸ್ಕತ್ತಿದ್ಯಲ್ಲ ಹೇಳು. ಹಂಗೆ ನೋಡಬೇಡ, ಎದ್ರುಕೋತಾರೆ ಜನ. ಏನಂತಂದರೆ ಶಾಪಿಂಗ್ದು ಎಕ್ಸ್ಚೇಂಜ್ದು ಎಲ್ಲ ಮುಗೀತು. ಸೊ ವಿ ಆರ್ ಗೋಯಿಂಗ್ ಟು ಎಂಡ್ ದ ಲಾಗ್ ಗೈಸ್. ಏನು ಟೈಮ್ ತುಂಬ ಆಗಿದೆ. ಇವಳೇನೋ ತಲೆಕೆ ಟೋಳ್ತಾರ ಮಾತಾಡ್ತಾಳೆ. ಮುಗೀತು ಗೈಸ್. ಥ್ಯಾಂಕ್ ಯು ಬೈ. ಶುಭರಾತ್ರಿ. ಟೈಮ್ ಆಗೋಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ ಗೈಸ್. ಹ್ಯಾವ್ ಅ ನೈಸ್ ನೈಟ್. ಬೈ ಬಾಯ್.